ಮಕ್ಕಳೇ, ಫೈನಲ್ ಎಕ್ಸಾಮ್ ಕೆಲವೇ ದಿವಸ ಇದೆ. ನಿಮಗೆ ಯಾವ ಪದ್ಯ ಭಾಗ ಬರ್ಬೋದು, 10ನೇ ತರಗತಿ ದ್ವಿತೀಯ ಭಾಷೆ ಅಂತ ಗೊಂದಲದಲ್ಲಿದ್ದರೆ ಈ ಒಂದು ಭಾಗ ಬೋಧಿವೃಕ್ಷದ ಹಾಡು ಪದ್ಯ ಇದು ಪ್ರಮುಖವಾದ ಪ್ರಶ್ನೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪದ್ಯವನ್ನು ಪೂರ್ತಿಗೊಳಿಸಿ ಬೋಧಿವೃಕ್ಷದ ಹಾಡು ಭಾಗ 2 ಪದ್ಯ ಕೊಡ್ತಾರೆ. ಅದರಲ್ಲಿ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು ಅಡವಿ ದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಈ ಒಂದು ಪದ್ಯ ಬಹಳ ಪ್ರಮುಖ ಆಗುತ್ತೆ ಮಕ್ಕಳೇ. ಯಾಕಂದರೆ 2 ಪ್ಯಾರ ಕೊಡ್ತಾರೆ, 1 ಪ್ಯಾರ ಬರೆದ್ರೆ ಸಾಕು ನೀವು, ಒಂದು ಭಾಗ. ನೆಕ್ಸ್ಟು ಒಂದು ಅಲಂಕಾರವನ್ನು ತೋರಿಸ್ತೀನಿ ನೋಡಿ ನಾನು. ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಸೇನಾ ಸಾಗರ ಅನ್ನೋ ಒಂದು ಪದ ಬರುತ್ತೆ, ಆಯ್ತಲ್ಲ. ಸೇನಾ ಸಾಗರ ಇದು ರೂಪಕ ಅಲಂಕಾರ. ರೂಪಕ ಅಲಂಕಾರ, ಇದು ರೂಪಕ ಅಲಂಕಾರ. ಲಕ್ಷಣ ಏನು? ಉಪಮೇಯ ಬೇರೆಯಲ್ಲ, ಉಪಮಾನ ಬೇರೆಯಲ್ಲ, ಎರಡೂ ಒಂದೇ ಎಂದು ಅಭೇದವಾಗಿ ಕಲ್ಪಿಸಿ ಹೇಳುವುದೇ ರೂಪಕ ಅಲಂಕಾರ. ಇದು ಲಕ್ಷಣ. ಉಪಮೇಯ ಯಾವುದು? ಸೇನೆ ಹತ್ತಿರ ಇರೋದು, ಉಪಮೇಯ ಸೇನೆ. ಉಪಮಾನ ಯಾವುದು? ಸಾಗರ ಬಹುದೂರ ಇದೆ. ಅಂದರೆ ಸೇನೆ ಬೇರೆಯಲ್ಲ, ಸಾಗರ ಬೇರೆಯಲ್ಲ, ಎರಡೂ ಒಂದೇ ಅಂತ ಹೇಳೋದು. ಇದರ ಸಮನ್ವಯ ನೋಡಿ ಮಕ್ಕಳೇ. ಈ ಸಾಲಿನಲ್ಲಿ ಅಂದರೆ ಸೇನಾ ಸಾಗರ ಎಂಬ ಸಾಲಿನಲ್ಲಿ ಉಪಮೇಯವಾದ ಸೇನೆ ಬೇರೆಯಲ್ಲ, ಉಪಮಾನವಾದ ಸಾಗರ ಬೇರೆಯಲ್ಲ, ಎರಡೂ ಒಂದೇ ಎಂದು ಅಭೇದ ಕಲ್ಪನೆ, ಇದೇ ಇಂಪಾರ್ಟೆಂಟು, ಅಭೇದ ಕಲ್ಪನೆ ಮಾಡಿ ಹೇಳಿರುವುದರಿಂದ ಇದು ರೂಪಕ ಅಲಂಕಾರ. ಮಕ್ಕಳೇ, ಹತ್ತಿರ ಇರೋದು ಉಪಮೇಯ, ಸೇನೆ ಹತ್ತಿರ ಇದೆ, ಸಾಗರ ದೂರ ಇದೆ. ಹಾಗಾಗಿ ಸೇನಾ ಸಾಗರ ಅನ್ನೋದು ರೂಪಕ ಅಲಂಕಾರ. ನನ್ನ ಯೂಟ್ಯೂಬ್ ಚಾನಲನ್ನು ವಾಚ್ ಮಾಡ್ತಾಯಿರಿ. ಈ ರೀತಿ ಪ್ರಮುಖವಾದ ಪ್ರಶ್ನೆಗಳನ್ನು ನಾನು ವಿಡಿಯೋ ಮಾಡಿ ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.